Hi guys, welcome back to ABG Spoken English classes. Today we are going to start a new chapter called Geographical Features and Prehistoric India. So, dear friends, ನೀವು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಗದ್ಯ ಪಾಠವನ್ನು ಆರಂಭಿಸೋಣ. ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ. 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಒಂದು ಲೆಸನ್ಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದು. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಚಾಪ್ಟರ್ನ ಅಧ್ಯಯನ ಮಾಡ್ತಾ ಸಾಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್ 2 ಜಿಯೋಗ್ರಫಿಕಲ್ ಫೀಚರ್ಸ್ ಆ್ಯಂಡ್ ಪ್ರೀಹಿಸ್ಟಾರಿಕ್ ಇಂಡಿಯಾ. ಇದರ ಕನ್ನಡದಲ್ಲಿ ಅರ್ಥ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಅಂತಕ್ಕಂಥ ಅರ್ಥವನ್ನು ಕೊಡುತ್ತದೆ. ಇನ್ ದಿಸ್ ಚಾಪ್ಟರ್ ಯು ಲರ್ನ್, ಈ ಒಂದು ಚಾಪ್ಟರ್ನಲ್ಲಿ ನೀವು ಕಲಿತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಅಂಶಗಳು: ದ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳು. ಇಂಡಿಯಾ ಈಸ್ ಬೋತ್ ಆ್ಯಸ್ ಅ ಸಬ್ ಕಾಂಟಿನೆಂಟ್ ಆ್ಯಂಡ್ ಅ ಪೆನಿಸುಲಾ, ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪ. ರೆಕಗ್ನೈಸ್ ದ ನೇಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯಾ, ಇಲ್ಲಿ ಭಾರತದ ನೆರೆಯ ರಾಷ್ಟ್ರಗಳನ್ನು ನಾವು ಗುರುತಿಸುವುದು. ಆ್ಯಂಡ್ ಫೋರ್ತ್ ಒನ್, ದ ಲಿವಿಂಗ್ ಸ್ಟೈಲ್ ಆಫ್ ಮ್ಯಾನ್ ಇನ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಚರಿತ್ರೆಯ ಪೂರ್ವ ಕಾಲಘಟ್ಟದಲ್ಲಿ ಮಾನವನ ಜೀವನ ಕ್ರಮ. ಆ್ಯಂಡ್ ಫಿಫ್ತ್ ಒನ್, ದ ಸ್ಟೋನ್ ಏಜ್, ಇಲ್ಲಿ ನಾವು ಶಿಲಾಯುಗ ಅಂತೇಳಿ ನಾವು ಇದನ್ನು ಕರಿತಾ ಇದ್ದೇವೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನಾವು ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಎವ್ರಿ ಕಂಟ್ರಿ ಆ್ಯಂಡ್ ಪೀಪಲ್ ಇನ್ ದ ವರ್ಲ್ಡ್. ಇಲ್ಲಿ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್, ಭೌಗೋಳಿಕ ಪರಿಸರ, ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಎವ್ರಿ ಕಂಟ್ರಿ ಆ್ಯಂಡ್ ಪೀಪಲ್ ಇನ್ ದ ವರ್ಲ್ಡ್, ಜಗತ್ತಿನ ಪ್ರತಿಯೊಂದು ದೇಶದ ಮೇಲೆ ಮತ್ತು ಜಗತ್ತಿನಲ್ಲಿ ಬದುಕಿರ್ತಕ್ಕಂಥ ಪ್ರತಿಯೊಬ್ಬ ಜನರ ಮೇಲೂ ಸಹಿತ ಈ ಒಂದು ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಅಂತಂದರೆ ಭೌಗೋಳಿಕವಾಗಿರ್ತಕ್ಕಂತಹ ಪರಿಸರ ಬಹಳಷ್ಟು ಪ್ರಭಾವವನ್ನು ಬೀರಿದೆ ಅಂತ ಹೇಳ್ತಾ ಇದ್ದಾರೆ. ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಎವ್ರಿ ಕಂಟ್ರಿ ಆ್ಯಂಡ್ ಪೀಪಲ್ ಇನ್ ದ ವರ್ಲ್ಡ್, ಜಗತ್ತಿನ ಪ್ರತಿಯೊಂದು ದೇಶ ಮತ್ತು ಜನರ ಮೇಲೆ ಈ ಭೌಗೋಳಿಕ ಪರಿಸರ ತನ್ನ ಪ್ರಭಾವವನ್ನು ಬೀರಿದೆ. ದೆರ್ ಈಸ್ ಆನ್ ಇಂಟಿಮೇಟ್ relationship between human life and the environment. There is an intimate, ಇಲ್ಲಿ ಭಾಳಷ್ಟು ನಿಕಟವಾಗಿರ್ತಕ್ಕಂತಹ ಸಂಬಂಧ ಇರ್ತದೆ. ರಿಲೇಷನ್ಶಿಪ್ ಬಿಟ್ವೀನ್ ಹ್ಯೂಮನ್ ಲೈಫ್, ಮಾನವನ ಜೀವನಕ್ಕೂ ಮತ್ತು ಪರಿಸರಕ್ಕೂ ಬಹಳಷ್ಟು ನಿಕಟವಾಗಿರ್ತಕ್ಕಂತಹ ಸಂಬಂಧ ಇದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು ಇಲ್ಲಿ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ರಾಜಸ್ಥಾನದ ಮರುಭೂಮಿಯನ್ನು ತೆಗೆದುಕೊಳ್ಳಿ. ಅಲ್ಲಿ ಬಹಳಷ್ಟು ಸಸ್ಯವರ್ಗಗಳು ಕಾಣಿಸಿಕೊಳ್ಳುವುದಿಲ್ಲ. ಸ್ವಲ್ಪ ಸಸ್ಯವರ್ಗಗಳು ಅಥವಾ ಸಸ್ಯಗಳು ಅಲ್ಲಿ ಬೆಳೆಯುತ್ತವೆ. ಹಾಗಾದರೆ ಅಲ್ಲಿರ್ತಕ್ಕಂಥ ಜನರ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅಂತಂದರೆ, ಅಲ್ಲಿ ಸಸ್ಯಗಳು ಬೆಳೆಯುವುದಿಲ್ಲ. ಹೀಗಾಗಿ ಅವರು ಹೆಚ್ಚು ಜನ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಮಾಂಸಾಹಾರವನ್ನೇ ಏನು ಮಾಡಿರ್ತಾರೆ ಅಂದರೆ ತಮ್ಮ ಮುಖ್ಯ ಆಹಾರವನ್ನಾಗಿ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಸಸ್ಯಗಳು ಬೆಳೆಯುವುದಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಏನು ಮಾಡುತ್ತೆ ಅಂದರೆ, ಈ ಭೌಗೋಳಿಕ ವಾತಾವರಣ ಅಥವಾ ಭೌಗೋಳಿಕ ಪರಿಸರ ಅಂತಕ್ಕಂಥದ್ದು ಮಾನವನ ಅಥವಾ ಮನುಕುಲದ ಒಂದು ಜೀವನದ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರುತ್ತದೆ. ಹ್ಯಾನ್ಸ್, ಆದ್ದರಿಂದ ಇಟ್ ಈಸ್ ನೆಸಸರಿ ಟು ಲರ್ನ್ ಅಬೌಟ್ ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಇನ್ ಆರ್ಡರ್ ಟು ನೋ ಅಬೌಟ್ ಹ್ಯೂಮನ್ ಹಿಸ್ಟ್ರಿ. ಹಾಗಾದರೆ ಹ್ಯಾನ್ಸ್, ಆದ್ದರಿಂದ ಇಟ್ ಈಸ್ ನೆಸಸರಿ, ಭಾಳಷ್ಟು ಅವಶ್ಯಕವಾಗಿದೆ, ಟು ಲರ್ನ್ ಕಲಿಯುವುದು, ಅಬೌಟ್ ದ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್, ಭೌಗೋಳಿಕ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ. ಯಾಕಂದರೆ ಇನ್ ಆರ್ಡರ್ ಟು ನೋ ಅಬೌಟ್ ದ ಹ್ಯೂಮನ್ಸ್ ಹಿಸ್ಟ್ರಿ, ಈ ಮನುಕುಲದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಈ ಭೌಗೋಳಿಕ ಪರಿಸರದ ಬಗ್ಗೆ ಮೊದಲು ತಿಳ್ಕೊಂಡಿರಬೇಕು. ಅಂದಾಗ ಮಾತ್ರ ನಮಗೆ ಇತಿಹಾಸ ಸರಿಯಾಗಿ ಅರ್ಥ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇಲ್ಲಿ. ಇಂಡಿಯಾ ಈಸ್ ಅ ಸಬ್ ಕಾಂಟಿನೆಂಟ್, ಭಾರತವನ್ನು ಉಪಖಂಡವೆಂದು ಕರೆಯಲಾಗುತ್ತೆ. ಏಕೆಂದರೆ ಸಬ್ ಕಾಂಟಿನೆಂಟ್ ಅಕ್ಯುಪೈಯಿಂಗ್ ಅ ಹ್ಯೂಜ್ ಏರಿಯಾ ಇನ್ ದ ಸೌತರ್ನ್ ಪಾರ್ಟ್ ಆಫ್ ದ ಏಷ್ಯನ್ ಕಾಂಟಿನೆಂಟ್, ಇದು ಏಷ್ಯಾ ಖಂಡದ
ದಕ್ಷಿಣ ಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಬಹಳಷ್ಟು ದೊಡ್ಡ ಪ್ರದೇಶವನ್ನು ಇದು ತನ್ನ ಒಂದು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥದ್ದು, ಅಥವಾ ಆ ಒಂದು ಬಹಳಷ್ಟು ದೊಡ್ಡ ಪ್ರದೇಶದಲ್ಲಿ ನಾವು ಭಾರತವನ್ನು ನೋಡೋದ್ರಿಂದಾಗಿ ಇದನ್ನು ಸಬ್ ಕಾಂಟಿನೆಂಟ್ ಉಪಖಂಡ ಎಂದು ಸಹಿತ ಕರೀತಾ ಇದ್ದಾರೆ. ಸಬ್ ಕಾಂಟಿನೆಂಟ್ ಆಕ್ಯುಪೈಯಿಂಗ್ ಅ ಹ್ಯೂಜ್ ಏರಿಯಾ, ಬಹಳ ದೊಡ್ಡ ಪ್ರಮಾಣದ ವಿಶಾಲವಾಗಿರ್ತಕ್ಕಂತಹ ಒಂದು ಪ್ರದೇಶವನ್ನು ಇದು ಏಷ್ಯಾದ ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂಥದ್ದು ಭಾರತ. ಆ ಒಂದು ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಹೊಂದಿದ್ರಿಂದಾಗಿ ಇದನ್ನು ಸಬ್ ಕಾಂಟಿನೆಂಟ್ ಅಂಥೇಳಿ ಕರಿತಾ ಇದ್ದಾರೆ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಆನ್ 3 sides ಆ್ಯಂಡ್ ಲ್ಯಾಂಡ್ ಆನ್ 1 side. ಮತ್ತು ಈ ಭಾರತವು 3 ಕಡೆ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಮಾತ್ರ ಭೂಮಿಯನ್ನು ಹೊಂದಿರುತ್ತೆ. ಆ ಕಾರಣಕ್ಕಾಗಿ ಈಸ್ ಅ ಪೆನಿಸೋಲಾ ಅಂತ ಹೇಳ್ತಾರೆ. ಅದಕ್ಕಾಗಿ ಇದನ್ನು ಪರ್ಯಾಯ ದ್ವೀಪ ಎಂದು ಸಹಿತ ಕರೀತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ. ಆಮೇಲೆ ಇಂಡಿಯಾ ಶೇರ್ಸ್ ಇಟ್ಸ್ ಬೌಂಡ್ರೀಸ್ ವಿತ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಆ್ಯಂಡ್ ಮ್ಯಾನ್ಮಾರ್. ಭಾರತವು ಈ ದೇಶಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿಕೊಂಡಿದೆ ಅಥವಾ ಗಡಿಯನ್ನು ಹಂಚಿಕೊಂಡಿದೆ. ಇಂಡಿಯಾ ಶೇರ್ಸ್ ಇಟ್ಸ್ ಬೌಂಡ್ರೀಸ್ ವಿತ್ ಪಾಕಿಸ್ತಾನ್, ನಮ್ಮ ದೇಶದ ಸುತ್ತಿರತಕ್ಕಂಥ ರಾಷ್ಟ್ರಗಳು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಆ್ಯಂಡ್ ಮ್ಯಾನ್ಮಾರ್. ಇಟ್ ಕನ್ಸಿಸ್ಟ್ ಆಫ್ 29 ಬಟ್ ನೌ ಇಟ್ ಈಸ್ 28 states and 8 union territories and 1 national capital region, that is ದೆಹಲಿ. ಇಲ್ಲಿ ನಾವು ಅದನ್ನು ನೋಡ್ಬೋದು ಸ್ನೇಹಿತರೆ. ಹೀಗಾಗಿ ನಮ್ಮ ದೇಶದಲ್ಲಿ ಈಗ 28 ರಾಜ್ಯಗಳು, 8 ಯೂನಿಯನ್ ಟೆರಿಟೋರೀಸ್ ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಅದು ಕನ್ನಡದಲ್ಲಿ ಅವರಿಗೆ ಕೇಂದ್ರಾಡಳಿತ ಪ್ರದೇಶಗಳೆಂದು ಕರೆಯುತ್ತಾರೆ. ಮತ್ತು ರಾಜ್ಯದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯು ಅದರಲ್ಲಿ ಒಂದು. ಸ್ನೇಹಿತರೆ, ಈಗ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡಿದ್ವಿ. ಇನ್ನು 2ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಸೊ ಫ್ರೆಂಡ್ಸ್, ಲೆಟ್ ಅಸ್ ಸ್ಟಾರ್ಟ್ ನೌ. ಇಂಡಿಯಾಸ್ ಜಿಯೋಗ್ರಫಿಕಲ್ ಫೀಚರ್ಸ್ comprise the Himalayan mountains, the Indo-Gangetic plain in the north, the Deccan Plateau and the coastal region in the south. ಸ್ನೇಹಿತರೆ, ಇಲ್ಲಿ ಭಾರತದ ಒಂದು ಗಡಿ ಪ್ರದೇಶಗಳ ಬಗ್ಗೆ ಮತ್ತು ಅದು ಹೊಂದಿರತಕ್ಕಂತಹ ಭೂ ರಚನೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯಾಸ್, ಭಾರತದ ಜಿಯೋಗ್ರಫಿಕಲ್ ಫೀಚರ್ಸ್, ಭೌಗೋಳಿಕ ಲಕ್ಷಣಗಳು, ಕಾಂಪ್ರೈಸ್, ರಚನೆ, ಈ ರೀತಿಯಾಗಿ ರಚನೆಯನ್ನು ಹೊಂದಿವೆ. ದ ಹಿಮಾಲಯನ್ ಮೌಂಟೇನ್ಸ್ ಅಂದರೆ ಹಿಮಾಲಯದ ಪರ್ವತಗಳು, ಹಿಮಾಲಯನ್ ಅಂದರೆ ಹಿಮಾಲಯದ ಪರ್ವತ ಪ್ರದೇಶಗಳು. ಆ್ಯಂಡ್ ದ ಇಂಡೋ ಗಂಗೇಟಿಕ್ ಪ್ಲೇನ್ ಅಂತ ಕರೀತಾ ಇದ್ದೇವೆ, ಅಂದರೆ ಸಿಂಧು ಮತ್ತು ಗಂಗಾ ನದಿಯ ಬಯಲುಗಳು. ಇನ್ ದ ನಾರ್ತ್, ಅವು ಉತ್ತರ ದಿಕ್ಕಿನಲ್ಲಿ ಬರ್ತವೆ, ಭಾರತದ ಉತ್ತರ ದಿಕ್ಕಿನಲ್ಲಿ. ದ ಡೆಕ್ಕನ್ ಪ್ಲೇಟ್ಯೂ ಅಂದರೆ ದಕ್ಷಿಣದ ಪ್ರಸ್ಥಭೂಮಿ. ಆ್ಯಂಡ್ ಕೋಸ್ಟಲ್ ರೀಜನ್ ಇನ್ ದ ಸೌತ್, ಮತ್ತು ಕರಾವಳಿ ಪ್ರದೇಶಗಳು ಬರ್ತಕ್ಕಂಥದ್ದು ಈ ದಕ್ಷಿಣದ ಪ್ರಸ್ಥಭೂಮಿ ಬರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ. ದ ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ಅಂದರೆ ಈ ಹಿಮದಿಂದ ಆವೃತವಾಗಿರ್ತಕ್ಕಂತಹ ಪರ್ವತಗಳು. ಇನ್ ದ ನಾರ್ತ್ ಅಂದರೆ ಉತ್ತರದಲ್ಲಿ ಬರ್ತಕ್ಕಂಥದ್ದು, ಭಾರತ ಉತ್ತರದಲ್ಲಿ ಬರ್ತಕ್ಕಂಥದ್ದು. ಇನ್ಕ್ಲೂಡ್ ಸಮ್ ಆಫ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ಸ್ ಇನ್ ದ ವರ್ಲ್ಡ್, ಆ ಒಂದು ಪರ್ವತ ಪ್ರದೇಶಗಳು ಜಗತ್ತಿನ ಅತ್ಯಂತ ಎತ್ತರದ ಶಿಖರಗಳನ್ನು ಒಳಗೊಂಡಿವೆ ಅಂಥೇಳಿ ಹೇಳ್ತಾ ಇದ್ದಾರೆ. ದೇ ಹೆಲ್ಪ್ ಟು ಪ್ರಿಸರ್ವ್ ದ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ. ಈ ಒಂದು ಹಿಮಾಲಯದಲ್ಲಿ ಬರ್ತಕ್ಕಂತಹ ಎತ್ತರದ ಶಿಖರಗಳು ನಮ್ಮ ದೇಶಕ್ಕೆ ಭಾಳಷ್ಟು ಸಹಾಯವನ್ನು ಮಾಡಿವೆ. ಯಾವ ರೀತಿಯಾಗಿ ಅಂದರೆ ದೇ ಹೆಲ್ಪ್ ಟು ಪ್ರಿಸರ್ವ್ ದ ಸೇಫ್ಟಿ, ನಮ್ಮನ್ನು ಅವು ರಕ್ಷಣೆ ಮಾಡ್ತಾ ಇದ್ದಾವೆ ಅಂಥೇಳಿ, ಬೇರೆ ದಾಳಿಕೋರರು ನಮ್ಮ ದೇಶದ ಮೇಲೆ ದಾಳಿ ಮಾಡದಂತೆ, ಮತ್ತು ನಮ್ಮ ಒಂದು ದೇಶಕ್ಕೆ ಯಾವುದೇ ಥರದ ದಾಳಿಗಳು ಅಥವಾ ಅತ್ಯಂತ ಶೀತವಾದಂಥ ಗಾಳಿ ಸಹಿತ ಬರದ ಹಾಗೆ ಆ ಒಂದು ಏನು ಮಾಡ್ತಾ ಇದ್ದೇವೆ, ಈ ಹಿಮಾಲಯನ್ ಮೌಂಟೇನ್ಸ್ ಅಥವಾ ಹಿಮಾಲಯ ಪರ್ವತದಲ್ಲಿ ಬರ್ತಕ್ಕಂತಹ ಶಿಖರಗಳು ನಮ್ಮನ್ನು ಕಾಪಾಡ್ತಾ ಇವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವು ನಮ್ಮ ಸುರಕ್ಷತೆ ಮತ್ತು ಭದ್ರತೆಗೆ ಏನಾಗಿದ್ದಾವೆ ಅಂದರೆ ಭಾಳಷ್ಟು ನಮ್ಮ ಸುರಕ್ಷತೆ, ನಮ್ಮ ದೇಶದ ಸುರಕ್ಷತೆ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದಾಗಿದೆ. ದೇರ್ ಹ್ಯಾವ್ ಬಿನ್ ವೆರಿ ಫ್ಯೂ ಇನ್ಸ್ಟರ್ಜನ್ಸ್ ಆನ್ ಏನ್ಷಿಯಂಟ್ ಇಂಡಿಯಾ ಫ್ರಾಮ್ ದ ನಾರ್ತನ್ ಹಿಮಾಲಯನ್ ರೀಜನ್. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಈ ಒಂದು ಪ್ರದೇಶದಿಂದ ಏನು ಹಿಮಾಲಯನ್ ಮೌಂಟೇನ್ಸ್ ಇದ್ದಾವಲ್ಲ, ಈ ಪ್ರದೇಶದಿಂದ ನಮ್ಮ ದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಅತ್ಯಂತ ವಿರಳ. ಯಾರೂ ಈ ಹಿಮಾಲಯನ್ ಮೌಂಟೇನ್ಗಳನ್ನು ದಾಟ್ಕೊಂಡು ನಮ್ಮ ಮೇಲೆ ದಾಳಿಯನ್ನು ಮಾಡಿಲ್ಲ ಅಥವಾ ಭಾರತದ ಮೇಲೆ ದಾಳಿಯನ್ನು ಮಾಡಿಲ್ಲ. ದೇ ಹ್ಯಾವ್ ಬಿನ್ ವೆರಿ ಫ್ಯೂ
ಇನ್ಸ್ಟ್ರಜನ್ಸ್ ಆನ್ ಏನ್ಸಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ, ಫ್ರಮ್ ದ ನಾರ್ತನ್ ಹಿಮಾಲಯನ್ ರೀಸನ್, ಈ ಒಂದು ಹಿಮಾಲಯನ್ ಏನು ಪ್ರದೇಶ ಬರ್ತಾ ಇದೆ ಈ ಪ್ರದೇಶದಿಂದ. ದ ಅಟ್ಯಾಕ್ಸ್ ಹ್ಯಾವ್ ಬೀನ್ ಮೇನ್ಲಿ ಫ್ರಮ್ ದ ನಾರ್ತ್ ವೆಸ್ಟರ್ನ್, ಅಂದರೆ ವಾಯುವ್ಯ ದಿಕ್ಕು ಅಂತ ಅರ್ಥ ಆಗುತ್ತೆ, ಸೈಡ್ ಥ್ರೂ ದ ವ್ಯಾಲೀಸ್ ಆಫ್ ಬೋಲಾನಾ ಆ್ಯಂಡ್ ಖೈಬರ್ ಪಾಸಸ್. ಹೆಚ್ಚು ನಮ್ಮ ದೇಶದ ಮೇಲೆ ದಾಳಿಗಳು ನಡೆದಿರ್ತಕ್ಕಂಥದ್ದು ಎಲ್ಲಿಂದ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ದ ಅಟ್ಯಾಕ್ಸ್ ಹ್ಯಾವ್ ಬಿನ್ ಮೇನ್ಲಿ, ಎಲ್ಲಿಂದ ಪ್ರಮುಖವಾಗಿ ಅಂತಂದರೆ ಫ್ರಾಮ್ ನಾರ್ತ್ ವೆಸ್ಟರ್ನ್, ವಾಯುವ್ಯ ದಿಕ್ಕಿನಿಂದ ಭಾಳಷ್ಟು ದಾಳಿಗಳು ನಡೀತಾ ಇದ್ದಾವೆ. ಥ್ರೂ ದ ವ್ಯಾಲೀಸ್, ಯಾವುದರ ಮುಖಾಂತರ ಅಂದರೆ ಇಲ್ಲಿ 2 ಕಣಿವೆ ಪ್ರದೇಶಗಳಿವೆ. ವ್ಯಾಲೀಸ್ ಅಂದರೆ ಕಣಿವೆಗಳು, 2 ಕಣಿವೆ ಪ್ರದೇಶಗಳಿವೆ, ಅದು ಖೈಬರ್ ಮತ್ತು ಬೋಲಾನಾ ಕಣಿವೆಗಳ ಮುಖಾಂತರವಾಗಿ ಏನಾಗ್ತಾ ಇದೆ, ಭಾಳಷ್ಟು ಏನಾಗಿದೆ ಅಂತಂದರೆ ದಾಳಿಗಳು ಉಂಟಾಗಿವೆ. ದ ಫ್ಲಾಟ್ ಇಂಡೋ ಗಂಗೆಟಿಕ್ ಪ್ಲೇನ್ಸ್, ಇಲ್ಲಿ ಭಾಳಷ್ಟು ಸಮತಟ್ಟಾಗಿರ್ತಕ್ಕಂತಹ ಸಿಂಧು ಗಂಗಾ ನದಿಯ ಬಯಲುಗಳು ಆರ್ ಎಕ್ಸ್ಟ್ರೀಮ್ಲಿ ಫರ್ಟೈಲ್, ಅವು ಭಾಳಷ್ಟು ಫಲವತ್ತಾಗಿರ್ತಕ್ಕಂತಹ ಪ್ರದೇಶಗಳಾಗಿದ್ದು. ದ ಆನ್ಸಿಯಂಟ್ ಸಿವಿಲೈಸೇಷನ್ಸ್, ಪ್ರಾಚೀನ ನಾಗರಿಕತೆಗಳು ಆಫ್ ಇಂಡಸ್ ವ್ಯಾಲಿ, ಈಗ ಸಿಂಧು ಗಂಗಾ ನದಿಯ ಬಯಲು ಅಂತ ಕರಿತಾ ಇದ್ದೇವಲ್ಲ, ಅಲ್ಲಿ ಹುಟ್ಟಿರ್ತಕ್ಕಂಥ ಸಿಂಧು ನಾಗರಿಕತೆ ಆಗಿರ್ಬೋದು. ಆ್ಯಂಡ್ ವೇದಿಕಾ ಪೆರೇಡ್, ವೈದಿಕ ಒಂದು ಅವಧಿಯ ಒಂದಿಷ್ಟು ನಾಗರಿಕತೆಗಳು ಫ್ಲೋರಿಶ್ಡ್ ಹಿಯರ್, ಅಂದರೆ ಇಲ್ಲಿ ಅವು ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದು ಮತ್ತು ಹುಟ್ಟಿಕೊಂಡಿರ್ತಕ್ಕಂಥದ್ದು. ಮೆನಿ ಬ್ಯಾಟಲ್ಸ್ ಹ್ಯಾವ್ ಬೀನ್ ಫಾಟ್ ಫ್ರಮ್ ಟೈಮ್ ಟು ಟೈಮ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದಿಸ್ ಏರಿಯಾ, ಈ ಒಂದು ಏನು ಸಮತಟ್ಟಾಗಿರ್ತಕ್ಕಂತಹ ಇಂಡೋ ಗಂಗೆಟಿಕ್ ಪ್ಲೇನ್ಸ್ ಅಂತ ಬರ್ತಾ ಇದೆ, ಸಿಂಧು ಗಂಗಾ ನದಿಯ ಬಯಲಿನ ಪ್ರದೇಶ ಬರ್ತಾ ಇದೆ, ಈ ಒಂದು ಪ್ರದೇಶಕ್ಕಾಗಿ ಏನಾಗಿದೆ ಅಂದರೆ ಸಾಕಷ್ಟು ಯುದ್ಧಗಳು ನಡೀತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡುವುದಕ್ಕಾಗಿ ಏನು ಮಾಡ್ತಾಯಿದ್ರು ಅಂತಂದರೆ ರಾಜರುಗಳು ಭಾಳಷ್ಟು ಹೋರಾಟ ಮಾಡ್ತಾಯಿದ್ರು, ಯಾಕಂದರೆ ಭಾಳಷ್ಟು ಫಲವತ್ತಾಗಿರ್ತಕ್ಕಂಥ ಭೂಮಿ ಅಲ್ಲಿ ಇತ್ತು. ಆ ಕಾರಣಕ್ಕಾಗಿ ಮೆನಿ ಬ್ಯಾಟಲ್ಸ್ ಹ್ಯಾವ್ ಬೀನ್ ಫಾಟ್ ಫ್ರಮ್ ಟೈಮ್ ಟು ಟೈಮ್ ಟು ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದ ಏರಿಯಾಸ್, ಈ ಒಂದು ಪ್ರದೇಶದ ಮೇಲೆ ಭಾಳಷ್ಟು ಏನು ಒಂದು ಕಂಟ್ರೋಲ್ನ ಮಾಡೋದಕ್ಕಾಗಿ ಅಲ್ಲಿ ಯುದ್ಧಗಳು ನಡೀತಾ ಇದ್ವು. ಯೂಸ್ವಲಿ ದ ಡೈನಾಸ್ಟೀಸ್ ದ್ಯಾಟ್ ಎಸ್ಟಾಬ್ಲಿಷ್ಡ್ ಕಂಟ್ರೋಲ್ ಓವರ್ ದಿಸ್ ಫರ್ಟೈಲ್ ಗಂಗೆಟಿಕ್ ಪ್ಲೇನ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಎಂಪೈರ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರದೇಶದ ಮೇಲೆ, ಗಂಗಾ ನದಿಯ ಫಲವತ್ತಾದ ಪ್ರದೇಶದ ಮೇಲೆ ಯಾರು ನಿಯಂತ್ರಣ ಹೊಂದಿದ್ದರೋ ಆ ರಾಜಮನೆತನದವರು ಏನು ಮಾಡ್ತಾಯಿದ್ರು ಅಂದರೆ ಚಕ್ರಾಧಿಪತಿಗಳಾಗಿ ಅಲ್ಲಿ ಅದು ಎಂಪರರ್ಸ್ ಆಗ್ತಾಯಿದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು 3ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಇದೆ. Let us see now the 3rd paragraph. The Narmada River separates India into 2 Malwa Plateau or Central Highlands and the Deccan Plateaus in the south. So, dear students, we have to carefully see here. The Narmada River, ಇಲ್ಲಿ ಬಂದಿರತಕ್ಕಂತಹ ನರ್ಮದಾ ನದಿಯು ಸಪ್ರೇಟ್ ಇಂಡಿಯಾ ಇಂಟು 2, ಈ ಭಾರತವನ್ನು 2 ಭಾಗಗಳಾಗಿ ವಿಂಗಡಿಸುತ್ತೆ. ಒಂದು ಮಾಳ್ವಾ ಪ್ಲೇಟ್ಯೂ, ಅದನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ ಸೆಂಟ್ರಲ್ ಹೈಲ್ಯಾಂಡ್ಸ್, ಅಂದರೆ ಕೇಂದ್ರದ ಎತ್ತರದ ಪ್ರದೇಶಗಳು ಅಂತ ಕರಿತಾ ಇದ್ದೇವೆ, ಅಥವಾ ಅದನ್ನು ಮಾಳವ ಪ್ರಸ್ಥಭೂಮಿ ಅಥವಾ ಮಾಳವ ಪ್ರಸ್ಥಭೂಮಿ ಅಂತ ಸಹಿತ ಕರಿತಾ ಇದ್ದೇವೆ ಇನ್ ದ ಸೌತ್. ಮತ್ತಿನ್ನು ದಕ್ಷಿಣಕ್ಕೆ ಬಂದಾಗ ಡೆಕ್ಕನ್ ಪ್ಲೇಟ್ಯೂ ಅಂತ ಕರಿತಾ ಇದ್ದೇವೆ, ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಿ ಕರಿತಾ ಇದ್ದೇವೆ. ದ ಮೌರ್ಯಾಸ್ ಆ್ಯಂಡ್ ದ ಗುಪ್ತಾಸ್ ರೂಲ್ ದೀಸ್ 2 ಏರಿಯಾಸ್ ಆಫ್ ಆನ್ಸಿಯಂಟ್ ಇಂಡಿಯಾ. ನಾವು ಉತ್ತರ ಭಾರತವನ್ನು ಮತ್ತು ದಕ್ಷಿಣ ಭಾರತವನ್ನು 2 ಪ್ರದೇಶವನ್ನು ಆಳಿರ್ತಕ್ಕಂತಹ ಕೆಲವೊಂದಿಷ್ಟು ರಾಜರುಗಳನ್ನು ಅಥವಾ ರಾಜಮನೆತನಗಳನ್ನು ನಾವು ನೋಡ್ಬೋದಾಗಿದೆ. ದ ಫಸ್ಟ್ ಒನ್ ಈಸ್ ಗುಪ್ತಾಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮೌರ್ಯಾಸ್. ಓನ್ಲಿ 2 empires were ruled the 2 divided or separated part of India, that is North India and South India. Next we see the Indian coastline, ಅಂದರೆ ಭಾರತದ ಕರಾವಳಿ ಪ್ರದೇಶವು, ಇಲ್ಲಿ ನೋಡ್ಕೋಬೋದು ನೀವು, ಮ್ಯಾಪ್ನಲ್ಲಿ ತೋರಿಸಿದ್ದಾರೆ ನಿಮಗೆ, ಸರಿಯಾಗಿ ಮ್ಯಾಪನ್ನು ಗಮನಿಸ್ಬೋದು. ಈ ಮ್ಯಾಪ್ನಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಈಗ ನೋಡೋಣ. ಈಸ್ ವಾಸ್ಟ್ ಆ್ಯಂಡ್ ಸ್ಟ್ರೆಚಸ್ ಓವರ್ 6100 ಕಿಲೋಮೀಟರ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ ಭಾರತದ ಕರಾವಳಿ ಪ್ರದೇಶವು ಸುಮಾರು 6100 ಕಿಲೋಮೀಟರ್ಗಳಷ್ಟು ಏನಾಗಿದೆ, ವಿಶಾಲವಾಗಿರ್ತಕ್ಕಂಥದ್ದು ಅಥವಾ ಹರಡಿಕೊಂಡಿದೆ. ದ ಈಸ್ಟರ್ನ್ ಕೋಸ್ಟ್ ಲೈನ್, ಅಂದರೆ ಪೂರ್ವದಲ್ಲಿರ್ತಕ್ಕಂತಹ ಕರಾವಳಿ ಪ್ರದೇಶ, ಈಸ್ ಕಾಲ್ಡ್ ದ ಕೋರಮಂಡಲ ಕೋಸ್ಟ್.
whereas the western coastline is referred as Konkana and Malabar coast. ಇಲ್ಲಿ ಪೂರ್ವದ ಒಂದು ಕರಾವಳಿ ಪ್ರದೇಶವನ್ನು ನಾವು ಕೋರಮಂಡಲ ಕೋಸ್ಟ್ ಅಂತ ಕರಿತೇವೆ, ಕೋರಮಂಡಲ ಕರಾವಳಿ ಪ್ರದೇಶ ಅಂತ ಕರಿತೇವೆ. ವೇರ್ಯಾಸ್ ದ ವೆಸ್ಟರ್ನ್ ಅಂದರೆ ಪಶ್ಚಿಮದ ಕರಾವಳಿಯನ್ನು ಈಸ್ ರೆಫರ್ಡ್ ಆ್ಯಸ್ ಕೊಂಕಣ ಆ್ಯಂಡ್ ಮಲಬಾರ್ ಕೋಸ್ಟ್, ಅದನ್ನು ಕೊಂಕಣ ಮತ್ತು ಮಲಬಾರ್ ಕರಾವಳಿ ಎಂದು ಕರೆಯುತ್ತಾರೆ. The numerous ports on this coastline had attracted the Romans from the immemorial ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೋಸ್ಟ್ಲೈನ್ ಹ್ಯಾಡ್ ಅಟ್ರಾಕ್ಟೆಡ್ ದ ರೋಮನ್ಸ್ ಅಂತ ಹೇಳ್ತಾ ಇದ್ದಾರೆ. ದ ನ್ಯೂಮ್ಯಾರಿಯಸ್ ಪೋರ್ಟ್ಸ್ ಅಂದರೆ ಇಲ್ಲಿರ್ತಕ್ಕಂಥ ಭಾಳಷ್ಟು ರೇವು ಪಟ್ಟಣಗಳು ಅಂತ ಕರೀತಾ ಇದ್ದೇವೆ, ಅಥವಾ ನಾವು ಬಂದರುಗಳು ಅಂತ ಹೇಳಿ ಕರಿಬೋದಾಗಿದೆ. ಭಾಳಷ್ಟು ಬಂದರುಗಳು ಏನು ಮಾಡ್ತಾ ಇದ್ವು, ಈ ಒಂದು ಕೋಸ್ಟ್ಲೈನಲ್ಲಿ ಬರ್ತಕ್ಕಂಥ ಕರಾವಳಿ ಪ್ರದೇಶದಲ್ಲಿ ಬಂದಿರತಕ್ಕಂಥವುಗಳು ಇವು ರೋಮನರನ್ನು ಆಕರ್ಷಣೆ ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ. ಫಾರಿನ್ ಟ್ರೇಡ್ ವಾಸ್ ಕ್ಯಾರಿಡ್ ಆನ್ ಇನ್ ದೋಸ್ ಡೇಸ್ ಓನ್ಲಿ ಥ್ರೂ ಸೀ ರೂಟ್ಸ್. ಅವತ್ತಿನ ಪ್ರಾಚೀನ ಕಾಲದಲ್ಲಿ ಫಾರಿನ್ ಟ್ರೇಡ್ ಅಂದರೆ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಬರೀ ಸೀ ರೂಟ್ ಅಂದರೆ ಸಮುದ್ರ ಮಾರ್ಗದ ಮುಖೇನ ಮಾತ್ರ ನಡೀತಾ ಇತ್ತು. ಆ್ಯಸ್ ಅ ರಿಸಲ್ಟ್ ಅಂದರೆ ಇದರ ಪರಿಣಾಮವಾಗಿ ಪೋರ್ಟ್ ಟೌನ್ಸ್ ಫ್ಲೋರಿಶ್ಡ್ ರಿಸಲ್ಟಿಂಗ್ ಇನ್ ದ ರೈಸ್ ಆಫ್ ಪವರ್ಫುಲ್ ಕಿಂಗ್ಡಮ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೋರ್ಟ್ ಟೌನ್ಸ್ ಅಂದರೆ ಈ ಬಂದರು ಹೊಂದಿರತಕ್ಕಂತಹ ಏನು ಪಟ್ಟಣಗಳಿದ್ದಾವೆ ಅಲ್ಲಿ ಭಾಳಷ್ಟು ಬೆಳವಣಿಗೆಯನ್ನು ಕಾಣಿಸ್ತಾ ಇದ್ರು ಅಂತೇಳಿ. ರಿಸಲ್ಟ್ ಇನ್ ದ ರೈಸ್ ಆಫ್ ಪವರ್ಫುಲ್ ಕಿಂಗ್ಡಮ್ಸ್ ಅಂದರೆ ಭಾಳ ಶಕ್ತಿದಾಯಕ ಆಗಿರ್ತಕ್ಕಂಥ ರಾಜ್ಯಗಳು ಅಲ್ಲಿ ಉದಯವಾಗಿದ್ದವು. ಇನ್ ದ ಸೌತ್ ಲೈಕ್ ಪಾಂಡ್ಯಾಸ್ ಆ್ಯಂಡ್ ಚೇರಾಸ್ ಆ್ಯಂಡ್ ಚೋಳಾಸ್. ಈ ಚೇರ ಹಾಗೂ ಚೋಳರ ರಾಜ್ಯಗಳು ಉದಯಕ್ಕೆ ಇದು ಕಾರಣ ಆಗಿತ್ತು ಅಂಥೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಈ ಒಂದು ಫಿಸಿಕಲ್ ಫೀಚರ್ಸ್ ಬಗ್ಗೆ ನೋಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕಲ್ಲಿರ್ತಕ್ಕಂಥದ್ದೆಲ್ಲವೂ ಸಹಿತ ಅದು ಹಿಮಾಲಯನ್ ಮೌಂಟೇನ್ಸ್ ಅಂತ ಕರಿತಾ ಇದ್ದೇವೆ. ಆಮೇಲೆ ಕೆಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಥಾರ್ ಡೆಸರ್ಟ್ ಅಂತ ತೋರಿಸಿದ್ದಾರೆ, ಮತ್ತು ಗಂಗೇಟಿಕ್ ರೀಸನ್ ಅಂತ ಕರಿತೇವೆ, ಇಂಡಸ್ ಆ್ಯಂಡ್ ಗಂಗೇಟಿಕ್ ರೀಸನ್. ಆಮೇಲೆ ಕೆಳಗೆ ಬಂದಾಗ ಅದು ಡೆಕ್ಕನ್ ಪ್ಲೇಟ್ಯೂ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದನ್ನು ನೋಡೋಣ. ದ diversity in the Indian geographical environment has also influenced the lives of communities living here ಅಂತ ಹೇಳ್ತಾ ಇದ್ದಾರೆ. ದ ಡಿವರ್ಸಿಟಿ ಇಲ್ಲಿರ್ತಕ್ಕಂಥ ವೈವಿಧ್ಯತೆ, ಭೌಗೋಳಿಕವಾಗಿರ್ತಕ್ಕಂತಹ ವೈವಿಧ್ಯತೆ ಇದೆಯಲ್ಲ ಅದು ಇನ್ ದ ಇಂಡಿಯನ್ ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಭೌಗೋಳಿಕವಾಗಿರ್ತಕ್ಕಂಥ ಪರಿಸರದ ಮೇಲೂ ಸಹಿತ ಭಾಳಷ್ಟು ಪ್ರಭಾವವನ್ನು ಬೀರಿದೆ. ದ ಲೀವ್ಸ್ ಆಫ್ ಕಮ್ಯುನಿಟಿ ಲಿವಿಂಗ್ ಹಿಯರ್ ಅಲ್ಲಿ ಯಾವ ಒಂದು ಸಮುದಾಯದವರು ಬಾಳೆ ಬದುಕ್ತಾ ಇದ್ದಾರೋ ಅವರ ಮೇಲೆ ಭಾಳಷ್ಟು ಪ್ರಭಾವ ಅನ್ನೋದು ಬೀರಿದೆ. ಡೆಸ್ಪೈಟ್ ದ ಕಮ್ಯುನಿಯಲ್ ಡಿವರ್ಸಿಟಿ ಇಲ್ಲಿ ಸಾಮುದಾಯಿಕವಾಗಿರ್ತಕ್ಕಂಥ ವೈವಿಧ್ಯತೆ ಅಲ್ಲದೆ ದೇರ್ ಎಕ್ಸಿಸ್ಟ್ ಅ ಕಲ್ಚರಲ್ ಯುನಿಟಿ ಇಲ್ಲಿ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಗ್ಗಟ್ಟು. ವಿಚ್ ಬಾಂಡ್ಸ್ ಆಲ್ ದೀಸ್ ಡಿವರ್ಸಿಟೀಸ್ ಈ ಎಲ್ಲ ವೈವಿಧ್ಯಗಳಿದ್ರೂ ಸಹಿತ ಯುನಿಟಿ ಇನ್ ಡಿವರ್ಸಿಟಿ ಈಸ್ ಎಸೆನ್ಸ್ ಆಫ್ ದಿಸ್ ಕಲ್ಚರ್. ಈ ಸಂಸ್ಕೃತಿ ಏನು ಹೇಳ್ತಾ ಇತ್ತು ಅಂದರೆ ಇಲ್ಲಿ ಭಾಳಷ್ಟು ವೈವಿಧ್ಯವಾಗಿರ್ತಕ್ಕಂತಹ ಸಂಸ್ಕೃತಿ ಇದ್ದರೂ ಸಹಿತ ಯುನಿಟಿ ಇನ್ ದ ಡಿವರ್ಸಿಟಿ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ಒಂದು ಸಂಸ್ಕೃತಿಯನ್ನು ಇಲ್ಲಿ ಹೊಂದಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಲೆಟ್ ಅಸ್ ಸ್ಟಾರ್ಟ್ ನಾವ್ ದ ಪ್ರೀ ಹಿಸ್ಟಾರಿಕ್ ಪೆರಿಯಡ್ ಅಂದರೆ ಇಲ್ಲಿ ಚರಿತ್ರೆ ಪೂರ್ವ ಭಾರತದ ಬಗ್ಗೆ ನೋಡ್ತಾ ಸಾಗೋಣ ಸ್ನೇಹಿತರೆ. ಹಿಯರ್ ದ ಹಿಸ್ಟೋರಿಯನ್ಸ್ ದೇ ಆರ್ ಗೋಯಿಂಗ್ ಟು ಗಿವ್ ಯು ದ ಇಮ್ಯಾಜಿನರಿ ಬ್ಯಾಕ್ಗ್ರೌಂಡ್ ಆಫ್ ಪ್ರೀ ಹಿಸ್ಟಾರಿಕ್ ಪೆರಿಯಡ್. ಇಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲದ ಬಗ್ಗೆ ಜಸ್ಟ್ ದೇ ಆರ್ ಗೋಯಿಂಗ್ ಟು ಗಿವ್ ಯು ಲಿಟಲ್ ಇಮ್ಯಾಜಿನೇಷನ್ ಆ ರೀತಿಯಾಗಿರ್ತಕ್ಕಂಥ ಒಂದು ಕಲ್ಪನೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಈಗ ನೋಡ್ತಾ ಸಾಗೋಣ. ದ ಪೆರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್ ಈಸ್ ಕಾಲ್ಡ್ ದ ಪ್ರೀ ಹಿಸ್ಟಾರಿಕ್ ಏಜ್. ಇಲ್ಲಿ ಪ್ರೀ ಹಿಸ್ಟಾರಿಕ್ ಏಜ್ ಅಂದರೆ ಏನು, ಚರಿತ್ರೆಯ ಪೂರ್ವಕಾಲ ಅಂದರೆ ಏನು ಅಂತ ಕೇಳಿದ್ದಾರೆ. ದ ಪೆರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ಆರ್ಟ್ ಆಫ್ ರೈಟಿಂಗ್ ಎಲ್ಲಿ ಅವರಿಗೆ ಲೇಖನ ಅಥವಾ ಬರೆಯುವಂತಹ ಒಂದು ಜ್ಞಾನ ಇರಲಿಲ್ಲ, ಕಲೆಯನ್ನು ಜನರು ಕಂಡುಕೊಂಡಿರಲಿಲ್ಲ ಅಥವಾ ಮನುಷ್ಯರು ಕಂಡುಕೊಂಡಿರಲಿಲ್ಲ, ಆ ಒಂದು ಸಮಯವನ್ನು ನಾವೇನು ಕರಿಬೋದು ಅಂದರೆ ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರೀ ಹಿಸ್ಟಾರಿಕ್ ಏಜ್ ಅಂಥೇಳಿ ಕರಿಬೋದು. ಏಕೆಂದರೆ ಲೇಖನಗಳು ಮಾತ್ರ ನಮಗೆ ಸರಿಯಾಗಿರ್ತಕ್ಕಂಥ ಆಧಾರಗಳಿವೆ. ಒಂದನ್ನು ನಾವು ಏನಾದರೂ ತಿಳ್ಕೊಬೇಕಾಗಿದ್ರೆ ಆ ಕಾಲದ ಬಗ್ಗೆ ನಮಗೆ ಏನಾದರೂ ಆಧಾರ ಬೇಕಲ್ಲ ಹೀಗಿತ್ತು ಅನ್ನೋದಕ್ಕೆ. ಆದರೆ ಆ ಒಂದು ಸಮಯದಲ್ಲಿ ಜನರಿಗೆ ಬರವಣಿಗೆಯ ಒಂದು ಕೌಶಲ್ಯ ಗೊತ್ತಿರಲಿಲ್ಲ.
ಕಲೆಯನ್ನು ಇನ್ನೂರು ಕಂಡು ಹಿಡಿಯೋಕ್ಕಿಂತ ಮುಂಚಿನ ಒಂದು ಕಾಲವನ್ನು ನಾವೇನು ಕರಿಬೋದಾಗಿದೆ ಅಂತಂದರೆ ಪ್ರೀ ಹಿಸ್ಟಾರಿಕ್ ಏಜ್ ಅಂತೇಳಿ ಕರಿಬೋದಾಗಿದೆ ಸ್ನೇಹಿತರೆ. ದಿಸ್ ಈಸ್ ಸೋ ಬಿಕಾಸ್ ಆದ್ದರಿಂದ ವಿ ಡು ನಾಟ್ ಫೈಂಡ್ ಎವಿಡೆನ್ಸ್ ಆಫ್ ದ ಲಿಂಗ್ವಿಸ್ಟಿಕ್ ಡೆವಲಪ್ಮೆಂಟ್ ಆರ್ ದ ಯೂಸ್ ಆಫ್ ಸ್ಕ್ರಿಪ್ಟ್. ಇಲ್ಲಿ ಯಾವುದೇ ಒಂದು ಸ್ಕ್ರಿಪ್ಟ್ ಇಲ್ಲ, ನಮಗೆ ಯಾವುದೇ ಥರ ಆಧಾರಗಳು ಸಿಗ್ತಾ ಇಲ್ಲ. ಹಾಗಾದರೆ ಇದನ್ನು ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನು ನೋಡೋಣ. ಈ ಒಂದು ಚರಿತ್ರೆಯ ಪೂರ್ವಕಾಲವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ನಮ್ಮ ಆಧಾರಗಳಿಲ್ಲಾಗಿದ್ದಾವೆ. ಅದನ್ನು ಲ್ಯಾಂಗ್ವಿಸ್ಟಿಕ್ ಅಂದರೆ ಭಾಷಾ ಸಂಬಂಧಿಯಾಗಿರ್ತಕ್ಕಂತಹ ಯಾವುದೇ ಜೊತೆಗೆ ಸ್ಕ್ರಿಪ್ಟೂ ಇಲ್ಲ, ಯಾವುದೋ ಆಧಾರ ಲಿಪಿಯೂ ಇಲ್ಲ. ಆ ಕಾರಣಕ್ಕಾಗಿ ವಿ ಡು ನಾಟ್ ಗೆಟ್ ಎನಿ ರಿಟರ್ನ್ ರೆಕಾರ್ಡ್ಸ್ ಫಾರ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ದಿಸ್ ಪೀರಿಯಡ್. ಈ ಒಂದು ಅವಧಿಯೊಳಗೆ ನಮಗೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ರಿಟರ್ನ್ ರೆಕಾರ್ಡ್ಸ್ ಅಂದರೆ ಬರೆದಿಟ್ಟಿರ್ತಕ್ಕಂಥ ದಾಖಲೆಗಳು ಲಭ್ಯ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೆನ್ ಹೌ ಡು ವಿ ಗೆಟ್ ಟು ನೋ ಅಬೌಟ್ ದ ಪೀಪಲ್ ಆ್ಯಂಡ್ ದೇರ್ ಲೈಫ್ ಇನ್ ದ ಪ್ರೀ ಹಿಸ್ಟಾರಿಕ್ ಏಜ್. ಹಾಗಾದರೆ ನಾವು ಹೇಗೆ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಮಗೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲಿ ನಮಗೆ ಬರುತ್ತೆ. ಆದರೂ ಸಹಿತ ದ ಸ್ಕಾಲರ್ಸ್ ಅಂದರೆ ಇಲ್ಲಿ ಪಂಡಿತರು ಹೂ ಸ್ಟಡಿ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಆರ್ಕಿಯಾಲಜಿಸ್ಟ್. ಆ ಒಂದು ಕಾಲದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಆರ್ಕಿಯಾಲಜಿಸ್ಟ್ ಅಂಥೇಳಿ ಕರಿತಾ ಇದ್ದೇವೆ ಸ್ನೇಹಿತರೆ. ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರಿಂದ ಅವರನ್ನು ನಾವು ಕರಿತಾ ಇದ್ದೇವೆ. ಇನ್ ದಿಸ್ ಏಜ್, ಈ ಒಂದು ಸಮಯದಲ್ಲಿ ಮ್ಯಾನ್ ವಾಸ್ ಅ ನೋಮ್ಯಾಡ್ ಆ್ಯಂಡ್ ಇಂಡ್ಯೂಲ್ಡ್ ಇನ್ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್. ಈ ಒಂದು ಸಮಯದಲ್ಲಿ ಮನುಷ್ಯ ಏನಾಗಿದ್ದ ಅಂದರೆ ನೋಮ್ಯಾಡ್ ಅಂತಂದರೆ ಅಲೆಮಾರಿಯಾಗಿದ್ದ. ಆ್ಯಂಡ್ ಇಂಡ್ಯೂಲ್ಡ್ ಇನ್ ದ ಹಂಟಿಂಗ್, ಬೇಟೆಯಾಡುವುದು ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿಕೊಂಡಿದ್ದ. ಆರ್ಕಿಯಾಲಜಿಸ್ಟ್ಸ್ ಅಂದರೆ ಈ ಪ್ರಾಕ್ತನ ಶಾಸ್ತ್ರಜ್ಞರು ಅಥವಾ ಪ್ರಾಚ್ಯ ವಸ್ತು ಶಾಸ್ತ್ರಜ್ಞರು ಹ್ಯಾವ್ ಡಿಸ್ಕವರ್ಡ್ ಫ್ಯೂ ಟೂಲ್ಸ್, ಕೆಲವು ಉಪಕರಣಗಳನ್ನು ಅವರು ಸಂಶೋಧನೆ ಮಾಡಿದ್ದಾರೆ. ಕ್ರಿಯೇಟೆಡ್ ಆ್ಯಂಡ್ ಯೂಸ್ಡ್ ಬೈ ದೀಸ್ ಪೀಪಲ್, ಈ ಒಂದು ಜನರಿಂದ ತಯಾರಿಸಲ್ಪಟ್ಟಿರ್ತಕ್ಕಂತಹ ಮತ್ತು ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಉಪಕರಣಗಳನ್ನು ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂತಂದರೆ ನಮಗೆ ಕೊಟ್ಟಿದ್ದಾರೆ ಅಥವಾ ನಮಗೆ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. ಪ್ರೊಬ್ಯಾಬ್ಲಿ, ಬಹುಶಃ ದೇ ಯೂಸ್ ಟೂಲ್ಸ್ ಮೇಡ್ ಆಫ್ ಸ್ಟೋನ್. ಅವರು ಎಂಥ ಒಂದು ಉಪಕರಣಗಳನ್ನು ಉಪಯೋಗ ಮಾಡ್ತಾಯಿದ್ರು ಅಂತಂದರೆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಉಪಕರಣಗಳನ್ನು, ವುಡ್ ಕಟ್ಟಿಗೆಯಿಂದ ಮಾಡ್ತಕ್ಕಂಥ ಉಪಕರಣಗಳನ್ನು, ಆ್ಯಂಡ್ ಬೋನ್ಸ್ ಎಲುಬುಗಳಿಂದ ಮಾಡಿರ್ತಕ್ಕಂಥ ಉಪಕರಣಗಳನ್ನು ಆಗಿನ ಕಾಲದ ಜನರು ಉಪಯೋಗ ಮಾಡ್ತಾಯಿದ್ರು ಅಂಥೇಳಿ ಹೇಳ್ತಾ ಇದ್ದಾರೆ. ಅಮಾಂಗ್ ದೀಸ್, ಇವುಗಳಲ್ಲಿ ಓನ್ಲಿ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ಹ್ಯಾವ್ ಸರ್ವೈವಡ್ ಟುಡೇ. ಆದರೆ ಇನ್ನುಳಿದ ಈ ವುಡ್ ಅಥವಾ ಏನು ಬೋನ್ಸಿಂದ ಮಾಡಿರ್ತಕ್ಕಂಥ ಉಪಕರಣಗಳಿದ್ವು ಅವು ಇವತ್ತು ನಮಗೆ ಲಭ್ಯ ಇಲ್ಲ. ಮತ್ತು ನಮಗೆ ಯಾವ ಲಭ್ಯ ಇವೆ ಅಂತಂದರೆ ಕಲ್ಲಿನ ಆಯುಧಗಳು ಮಾತ್ರ ಲಭ್ಯ ಇವೆ. ಯಾಕಂದರೆ ಕಾಲಾಂತರದಲ್ಲಿ ಈ ಎಲುಬುಗಳು ಮತ್ತು ಕಟ್ಟಿಗೆ ಏನಾಗುತ್ತೆ ಕೊಳೆತು ಹೋಗುತ್ತವೆ. ಸೊ ಸ್ಟೋನ್ ಮಾತ್ರ ಕೊಳೆತು ಹೋಗೋದಿಲ್ಲ. ಅಂಥ ಆಧಾರಗಳು ಮತ್ತು ನಮಗೆ ಇವತ್ತಿನ ದಿವಸ ಲಭ್ಯ ಇವೆ ಅಧ್ಯಯನಕ್ಕಾಗಿ. ಪ್ರೊವೈಡಿಂಗ್ ಅಸ್ ದ ಸೋರ್ಸ್ ಆಫ್ ಸ್ಟಡಿ, ಇವೇ ನಮಗೆ ಅಧ್ಯಯನ ಮಾಡೋದಕ್ಕೆ ಏನಪ್ಪ ಅಂದರೆ ಆಧಾರಗಳಾಗಿವೆ ಅಂಥೇಳಿ ಇಲ್ಲಿ ಈ ಪ್ರಾಕ್ತನ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಪ್ರೀ ಹಿಸ್ಟಾರಿಕ್ ಏಜ್ ಯೂಸ್ ಸ್ಟೋನ್ ಟೂಲ್ಸ್ ಟು ಪೀಲ್ ದ ಸ್ಕಿನ್ ಆ್ಯಂಡ್ ಸಪ್ರೇಟ್ ದ ಫ್ಲೆಶ್ ಆ್ಯಂಡ್ ಬೋನ್ಸ್ ಆಫ್ ಎನಿಮಲ್ಸ್, ಟು ಸ್ಕ್ರ್ಯಾಪ್ ದ ಬಾರ್ಕ್ ಆಫ್ ಟ್ರೀಸ್ ಆ್ಯಂಡ್ ಟು ಕಟ್ ದ ಫ್ರೂಟ್ಸ್ ಆ್ಯಂಡ್ ರೂಟ್ಸ್. ಇಲ್ಲಿ ಆ ಒಂದು ಕಲ್ಲುಗಳನ್ನು ಯಾವ್ಯಾವ ಕಾರಣಕ್ಕಾಗಿ ಉಪಯೋಗ ಮಾಡ್ತಾಯಿದ್ರು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಓನ್ಲಿ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ಪ್ರೊವೈಡಿಂಗ್ ಅಸ್ ಟು ದ ಸೋರ್ಸ್ ಫಾರ್ ಸ್ಟಡಿ ಬಟ್ ಮೇಡ್ ಆಫ್ ಸ್ಟೋನ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಪ್ರೀ ಹಿಸ್ಟಾರಿಕ್ ಏಜ್. ಈ ಒಂದು ಪೂರ್ವ ಏನು ಚರಿತ್ರೆಯ ಕಾಲ ಇದೆ, ಈ ಒಂದು ಚರಿತ್ರೆಯ ಕಾಲದಲ್ಲಿ ಜನ ಆ ಕಲ್ಲುಗಳನ್ನ ಇದಕ್ಕೆ ಉಪಯೋಗ ಮಾಡ್ತಾಯಿದ್ರು ಅಂತಂದರೆ ಯೂಸ್ ಸ್ಟೋನ್ ಟೂಲ್ಸ್ ಟು ಫೀಲ್ ದ ಸ್ಕಿನ್, ಈ ಪ್ರಾಣಿಗಳ ಒಂದು ಚರ್ಮವನ್ನು ಸುಲಿಯುವುದಕ್ಕಾಗಿ, ಆ್ಯಂಡ್ ಸಪ್ರೇಟ್ ದ ಫ್ಲೆಶ್ ಮತ್ತು ಮಾಂಸವನ್ನು ಬೇರ್ಪಡಿಸುವುದಕ್ಕಾಗಿ, ಆ್ಯಂಡ್ ಬೋನ್ಸ್ ಆಫ್ ಎನಿಮಲ್ಸ್ ಮತ್ತು ಈ ಬೋನ್ಗಳನ್ನು ತೆಗೆಯೋದಕ್ಕಾಗಿ ಈ ಪ್ರಾಣಿಗಳ ಒಂದು ಬೋನ್ಗಳನ್ನು ಸಪ್ರೇಟ್ ಮಾಡುವುದಕ್ಕಾಗಿ, ಟು ಸ್ಕ್ರ್ಯಾಪ್ ದ ಬಾರ್ಕ್ ಆಫ್ ಟ್ರೀಸ್ ಮತ್ತು ಗಿಡದ ತೊಗಟೆಗಳನ್ನು ತೆಗೆಯೋದಕ್ಕಾಗಿ ಕಲ್ಲಿನ ಉಪಯೋಗವನ್ನು ಮಾಡ್ತಾಯಿದ್ರು. ಜೊತೆಗೆ ಆ್ಯಂಡ್ ಟು ಕಟ್ ಫ್ರೂಟ್ಸ್ ಆ್ಯಂಡ್ ರೂಟ್ಸ್ ಮತ್ತು ಈ ಹಣ್ಣುಗಳನ್ನು ಕತ್ತರಿಸುವುದಕ್ಕಾಗಿ, ಜೊತೆಗೆ ಬೇರುಗಳನ್ನು ಕತ್ತರಿಸುವುದಕ್ಕಾಗಿ ಸಹಿತ ಇವರು ಉಪಯೋಗ ಮಾಡ್ತಾಯಿದ್ರು ಕಲ್ಲನ್ನು.
ದ ಪೀಪಲ್ ಯೂಸ್ ಟು ಕ್ರಿಯೇಟ್ ಹ್ಯಾಂಡಲ್ಸ್ ಔಟ್ ಆಫ್ ದ ಬೋನ್ಸ್ ಆ್ಯಂಡ್ ವುಡ್. ಮತ್ತು ಕೈ ಹಿಡಿಕೆಯನ್ನಾಗಿ ಅವರು ಈ ಎಲುಬುಗಳನ್ನು ಮತ್ತು ಕಟ್ಟಿಗೆಯನ್ನು ಆ ಒಂದು ಸಮಯದಲ್ಲಿ ಬಳಸ್ತಾ ಇದ್ದಿರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಯೂಸಿಂಗ್ ದೆಮ್ ಲೈಕ್ ಸ್ಪೀರ್ಸ್ ಆ್ಯಂಡ್ ಆ್ಯರೋಸ್. ಮತ್ತು ಅವುಗಳನ್ನು ಸ್ಪೀರ್ಸ್ ಅಂದರೆ ಕೊಡಲಿ ಮತ್ತು ಬಿಲ್ಲು ಬಾಣಗಳನ್ನಾಗಿ ಉಪಯೋಗ ಮಾಡ್ಕೋತಾ ಇದ್ದರು. ಹಂಟೆಡ್ ಎನಿಮಲ್ಸ್ ಮತ್ತು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ದರು. ದೇ ಯೂಸ್ಡ್ ಸ್ಟೋನ್ಸ್ ಆ್ಯಸ್ ಆ್ಯಕ್ಸಸ್. ಅವರು ಈ ಕಲ್ಲುಗಳನ್ನು ಯಾವ ರೀತಿಯಾಗಿ ಕೊಡಲಿ ಹಾಗೆ ಉಪಯೋಗ ಮಾಡ್ತಾಯಿದ್ರು. ಟು ಚೋಪ್ ಡೌನ್ ಟ್ರೀಸ್, ಈ ಗಿಡಗಳನ್ನ ಕತ್ತರಿಸಲಿಕ್ಕೆ. ಆ್ಯಂಡ್ ಕಟ್ ದೆಮ್ ಅಪ್ ಟು ದ ಲಾಕ್ಸ್, ಮತ್ತು ಆ ಗಿಡಗಳನ್ನ ಕತ್ತರಿಸ್ತಾ ಇದ್ದರು. ದೇ ಮೈಟ್ ಹ್ಯಾವ್ ಯೂಸ್ಡ್ ವುಡ್ ಟು ಬಿಲ್ಟ್ ಹಟ್ಸ್. ಮತ್ತು ಕೆಲವೊಂದಿಷ್ಟು ಗುಡಿಸಲುಗಳನ್ನು ಅಥವಾ ಕುಟೀರಗಳ ನಿರ್ಮಾಣ ಮಾಡೋದಕ್ಕಾಗಿ ಕಟ್ಟಿಗೆಯನ್ನು ಉಪಯೋಗಿಸ್ತಾ ಇದ್ದಿರ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಆರ್ ಟು ಮೇಕ್ ಹ್ಯಾಂಡಲ್ಸ್ ಫಾರ್ ದೇರ್ ವೆಪನ್ಸ್. ತಮ್ಮ ಶಸ್ತ್ರಗಳಿಗೆ ಅವುಗಳನ್ನ ಹ್ಯಾಂಡಲ್ ಆಗಿ ಅಂದರೆ ಕೈ ಹಿಡಿಕೆಯಾಗಿ ಉಪಯೋಗ ಮಾಡ್ತಾಯಿದ್ರು ಈ ಎಲುಬುಗಳನ್ನು ಮತ್ತು ಕಟ್ಟಿಗೆಗಳನ್ನು. ದ ವರ್ಡ್ ಫ್ರೀ ಹಿಸ್ಟಾರಿಕ್ ಪೀರಿಯಡ್ ಪ್ರೊವೈಡ್ಸ್ ದಿಸ್ ಶಾರ್ಟ್ ಆಫ್ ವಿಷನ್ ಟು ಅಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ನಮ್ಮ ಕಣ್ಣು ಮುಂದುಗಡೆ ಈ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಕೊಡುತ್ತೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈಗ ಮುಂದಿನ ಒಂದು ಪ್ಯಾರಾಗ್ರಾಫ್ನ ಅಧ್ಯಯನ ಮಾಡ್ತಾ ಸಾಗೋಣ. Dear friends, you will get the another part of this same video. In the next video you will get it the second part. Please cooperate me. ಇದು ಭಾಳ ದೊಡ್ಡದಾಗಿರ್ತಕ್ಕಂಥ ವಿಡಿಯೋ ಆಗಿಬಿಡ್ತು. ಆದ ಕಾರಣಕ್ಕಾಗಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ 2 ಅನ್ನು ಕೊಡಲಿದ್ದೇನೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.